ರಣಬೀರ್ ಕಪೂರ್, ಯಶ್, ಸಾಯಿ ಪಲ್ಲವಿ ಅಭಿನಯಿಸಿರುವ ಬಹು ನಿರೀಕ್ಷಿತ ಸಿನಿಮಾ ರಾಮಾಯಣದ ಟ್ರೇಲರ್ ರಿಲೀಸ್ ಆಗಿದೆ. ನಿತೇಶ್ ತಿವಾರಿ ರಾಮಾಯಣ ಎಂದೇ ಟ್ರೆಂಡ್ ಆಗುತ್ತಿರುವ ಈ ಸಿನಿಮಾದ ಟ್ರೇಲರ್ನಲ್ಲಿ ಸನ್ನಿ ಡಿಯೋಲ್ ಅವರನ್ನ ಕಾಣಿಸಿಲ್ಲ. ಸಿನಿಮಾದಲ್ಲಿ ಹನುಮಂತನಾಗಿ ನಟಿಸುತ್ತಿರುವ ಸನ್ನಿ ಡಿಯೋಲ್ ಅವರನ್ನ ಯಾಕೆ ಈ ಟ್ರೇಲರ್ನಲ್ಲಿ ತೋರಿಸಿಲ್ಲ ಅನ್ನುವ ಸಂದೇಹ ಎಲ್ರಿಗೂ ಇದೆ. ಅದಕ್ಕೆ ಉತ್ತರವೂ ಸಿಕ್ಕಿದೆ. ಸನ್ನಿ ಡಿಯೋಲ್ ಅವರನ್ನ ಯಾಕೆ ಸಿನಿಮಾದ ಟ್ರೇಲರ್ನಲ್ಲಿ ತೋರಿಸಿಲ್ಲ ಅನ್ನುವ ಕುರಿತು ಹಲವಾರು ಚರ್ಚೆಗಳು ಶುರುವಾಗಿದೆ. ಇದರ ಹಿಂದಿನ ಕಾರಣ ಏನು ಅನ್ನೋದರ ಬಗ್ಗೆ ಈಗಾಗಲೇ ರಿವೀಲ್ ಆಗಿದೆ. ರಾಮಾಯಣ ಭಾಗ 1ರ ಬಹುನಿರೀಕ್ಷಿತ ಟ್ರೇಲರ್ ಬಿಡುಗಡೆ ಆಗಿದೆ. ಟ್ರೇಲರ್ನಲ್ಲಿ ರಣಬೀರ್ ಕಪೂರ್ ಭಗವಾನ್ ರಾಮನಾಗಿ, ಯಶ್ ರಾವಣನಾಗಿ, ಸಾಯಿ ಪಲ್ಲವಿ ಸೀತಾ ಮಾತೆಯಾಗಿ ಮತ್ತು ಇತರ ಅನೇಕ ನಟರು ಕಾಣಿಸಿಕೊಂಡಿದ್ದಾರೆ. ಆದರೂ ಚಿತ್ರದಲ್ಲಿ ಹನುಮಂತನ ಪಾತ್ರವನ್ನು ನಿರ್ವಹಿಸುವ ಸನ್ನಿ ಡಿಯೋಲ್ ಟ್ರೇಲರ್ನಲ್ಲಿ ಕಾಣಿಸಿಕೊಂಡಿಲ್ಲ. ನೆಟ್ಟಿಗರು ಸಾಮಾಜಿಕ ಮಾಧ್ಯಮದಲ್ಲಿ ಸನ್ನಿ ಡಿಯೋಲ್ ಎಲ್ಲಿದ್ದಾರೆ ಅಂತ ಪ್ರಶ್ನಿಸ್ತಾ ಇದ್ದಾರೆ. ರಾಮಾಯಣ ಸಿನಿಮಾ 2 ಭಾಗಗಳಲ್ಲಿ ಬಿಡುಗಡೆ ಮಾಡಲಾಗುತ್ತೆ ಅಂತ ಚಿತ್ರತಂಡ ಹೇಳಿದೆ. ವರದಿಯ ಪ್ರಕಾರ ಭಾಗ 1 ಸೀತಾಹರಣದೊಂದಿಗೆ ಕೊನೆಗೊಳ್ಳುತ್ತೆ. ಅದರ ಬಗ್ಗೆ ಯಾವುದೇ ದೃಢೀಕರಣ ಇಲ್ಲ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಸೀತಾ ಅಪಹರಣದ ನಂತರ ಹನುಮಂತನ ಪಾತ್ರವು ಪ್ರವೇಶಿಸುತ್ತೆ ಎನ್ನಲಾಗಿದೆ. ಸೀತೆಯನ್ನು ಹುಡುಕುತ್ತಿರುವಾಗ ಶ್ರೀರಾಮ ಋಷ್ಯಮುಖ ಪರ್ವತದ ತಪ್ಪಲಿನಲ್ಲಿ ರಾಮ ಮತ್ತು ಲಕ್ಷ್ಮಣರನ್ನ ಹನುಮಂತ ಭೇಟಿಯಾಗ್ತಾನೆ. ಹಾಗಾಗಿ ರಾಮಾಯಣ ಭಾಗ 1 ಸೀತಾ ಅಪಹರಣದೊಂದಿಗೆ ಕೊನೆಗೊಳ್ಳುತ್ತೆ ಅಂತ ವರದಿಯಾಗಿರೋದ್ರಿಂದ ಭಾಗ 1ರಲ್ಲಿ ಹನುಮಂತನ ಪಾತ್ರ ಅಂದರೆ ಸನ್ನಿ ಡಿಯೋಲ್ ಅವರನ್ನ ಹನುಮಂತ್ ಪಾತ್ರದಲ್ಲಿ ನೋಡಲು ನಮಗೆ ಸಾಧ್ಯವಾಗದಿರಬಹುದು ಮತ್ತು ಅದಕ್ಕಾಗಿ ಅವರು ಚಿತ್ರದ ಟ್ರೇಲರ್ನಲ್ಲಿ ಮಿಸ್ ಆಗಿದ್ದಾರೆ ಅಂತ ಹೇಳಲಾಗ್ತಿದೆ. ಕೆಲ ದಿನಗಳ ಹಿಂದೆ ದೆಹಲಿಯಲ್ಲಿ ಅದ್ದೂರಿಯಾಗಿ ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಇದರಲ್ಲಿ ಸನ್ನಿ ಡಿಯೋಲ್ ಸೇರಿದಂತೆ ಚಿತ್ರದ ಪಾತ್ರವರ್ಗ ಮತ್ತು ಸಿಬ್ಬಂದಿ ಭಾಗವಹಿಸಿದ್ದರು. ಟ್ರೇಲರ್ ಬಿಡುಗಡೆ ಕಾರ್ಯಕ್ರಮದಲ್ಲಿ ತಮ್ಮ ಪಾತ್ರದ ಬಗ್ಗೆ ಮಾತನಾಡುತ್ತಾ, ನಿಮಗೆ ಸತ್ಯ ಹೇಳಬೇಕಂದ್ರೆ ನಾನು ಈ ಚಿತ್ರದ ಕೆಲಸ ಮಾಡಲು ಪ್ರಾರಂಭಿಸಿದ್ದೇನೆ. ನಾನು ಇನ್ನೂ ಬಹಳ ದೂರ ಕ್ರಮಿಸಬೇಕಾಗಿದೆ ಅಂತ ಹೇಳಿದರು. ರಾಮಾಯಣ 2 ಭಾಗಗಳಲ್ಲಿ ಬಿಡುಗಡೆ ಆಗಲಿದೆ. ಈ ವರ್ಷದ ದೀಪಾವಳಿಯಂದು ಭಾಗ 1 ದೊಡ್ಡ ಪರದೆಯ ಮೇಲೆ ಬರಲಿದೆ ಮತ್ತು ಭಾಗ 2 ಮುಂದಿನ ವರ್ಷ ಹಬ್ಬದ ಸಮಯದಲ್ಲಿ ಬಿಡುಗಡೆ ಆಗಲಿದೆ. ಸನ್ನಿ ಡಿಯೋಲ್ ಶೀಘ್ರದಲ್ಲೇ ಬಿಗ್ ಸ್ಕ್ರೀನ್ಗೆ ಬರಲಿದ್ದಾರೆ. ನಟ ಬಟ್ವಾರ 1947 ಬಿಡುಗಡೆಗೆ ಸಜ್ಜಾಗ್ತಾ ಇದ್ದಾರೆ. ರಾಜ್ಕುಮಾರ್ ಸಂತೋಷಿ ನಿರ್ದೇಶನದ ಈ ಚಿತ್ರ 2020ರ ಆಗಸ್ಟ್ 14ರಂದು ರಿಲೀಸ್ ಆಗಲಿದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ NCIB ಚಾನಲನ್ನು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.